ಸ್ವಾಮಿ ಶರಣಮಯ್ಯಪ್ಪ ನೋಡಿ, ಇವತ್ತು 2ನೇ ದಿವಸ ಹೋಗಿ ನಾನು ಮಾಲೆ ಹಾಕ್ಕೊಂಡು KGF ರೀಚ್ ಆಗಿಬಿಟ್ಟೆ. KGFಲ್ಲಿ ಮಲ್ಕೊಂಡಿದ್ದೀನಿ. ಪ್ರಸಾದ ಎಲ್ಲ ಪಾಪ ಸ್ವಾಮಿನೂ ಕೊಟ್ಟರು. ತಿಂದುಬಿಟ್ಟು ಬಂದೆ. ಅವ್ರು ಅಂದ್ಬಿಟ್ಟು ಸ್ವಾಮಿಗಳು ಫಸ್ಟ್ ದಿನ ಮಾಲೆ ಹಾಕಿದ್ದಾರೆ. ಮಲ್ಕೊತಾ ಇದ್ದೀವಿ. ಟೈಮ್ ಅಂದ್ಬಿಟ್ಟು ಆಯಿತು 9:30 ಆಯಿತು, 9 o'clock ಆಯಿತು. ಅವ್ರು ಹೇಳಿದ್ರಲ್ಲ, ಸ್ವಾಮಿ ನಮಗೆ ಈ ಥರ ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ಸಿದ್ರು. ನಾನು ಹೋಗ್ಬಿಟ್ಟು ಕೇಳಿದೆ ಏನಾಗುತ್ತೆ ಅಂದ್ಬಿಟ್ಟು ಕೇಳಿದಾಗ ಅವ್ರು ಎತ್ಕೊಂಡು ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ಮಾಲೆ ಹಾಕಿದ್ದೀನಿ, ನನಗೆ ಯಾರು ಈ ಥರ ಯಾರೋ ವಶೀಕರಣ ಮಾಡಿಸಿದ್ದಾರೆ, ಯಾರಿಲ್ಲ ನಮ್ಮ ಮನೆಯವರೇ, ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಂದ್ಬಿಟ್ಟು ಹೇಳಿದ್ರು. ನಮ್ಗೆ ಗೊತ್ತಲ್ಲ ವೀಡಿಯೋ ಎಲ್ಲ ತೆಗಿಯೋದು. ಅವ್ರಿಗೆ ಹೇಳಿಲ್ಲ ಫಸ್ಟ್ ಏನಂತ. ಮತ್ತೆ ಅವ್ರು ಎತ್ಕೊಂಡು ಹೇಳಿದ್ರು, ಸರಿ ಸ್ವಾಮಿ ನೀವು ಹಿಂದೆ ಏನು ಹಾಕ್ಕೊಂಡಿದ್ರೆ ಅಂದ್ಬಿಟ್ಟು ಕೇಳಿದಾಗ ಹೇಳಿದೆ, ನಾನು ಯೂಟ್ಯೂಬರ್ಸ್ ಅಂದ್ಬಿಟ್ಟು ಕೇಳಿದಾಗ ಎತ್ಕೊಂಡು ಹೇಳಿದ್ರು, ಸರಿ ಸ್ವಾಮಿ ನನಗೆ ನಾನು ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಷನ್ ಹತ್ರ ಇದೆ. ರೀಸನ್ ಏನಂದರೆ ಇವಾಗ ನಾನು ಈ ಥರ ಆಗಿರೋ ಕಾರಣ ನನ್ನ ರೀಸನ್ ನನ್ನ ಹತ್ರ ಇದು ಗೊತ್ತಿದೆ. ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಬೇಕಾದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು. ನೀವೆಲ್ಲ ಸ್ವಾಮಿ ಹೇಳಿದ್ದು? ನೀವೆಲ್ಲ ಹೇಳಿದ್ದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು. ಇವಾಗ ಎಷ್ಟನೇ ಸಲ ನೀವು ಮಾಲೆ ಹಾಕಿರ ಸ್ವಾಮಿ? ಫಸ್ಟ್ ಇಯರ್ ಫಸ್ಟ್ನೇ ಸಲ. ನೀವು ಎಷ್ಟು ದಿನ ಸ್ವಾಮಿ ಮಾಲೆ ಹಾಕಿದ್ದೀರಾ? ಸ್ವಾಮಿ ಇದೇ ಫಸ್ಟ್. ಇದು ಫಸ್ಟ್ನೇ ಸಲ. ಇದು ಎಷ್ಟು ದಿನ ಟೋಟಲ್ ಎಷ್ಟು ದಿನ ಹಾಕಿರೋದು ಮಾಲೆ? ಸ್ವಾಮಿ ಎಷ್ಟು ದಿನ ಮಾಲೆ ಹಾಕಿರೋದು? 2 ದಿನ ಸ್ವಾಮಿ. ಹಾಂ, 2ನೇ ದಿನ. ಇದು 2ನೇ ದಿನ. ಹೌದು ಸ್ವಾಮಿ. ನೀವು ಯಾವಾಗ ಶಬರಿಮಲೆ ಹೋಗೋದು? ನಾವು ಹೋಗೋದು ಜನವರಿ 8 ಸ್ವಾಮಿ. ಜನವರಿ 8. ಅಂದರೆ ಜನವರಿ 8 ತನಕ ಇಲ್ಲೇ ಇರ್ತೀರಾ? ಹೌದು ಸ್ವಾಮಿ. ಓಕೆ. ನಿಮ್ಮದು ಸ್ವಂತ ಊರು ಯಾವುದು ಸ್ವಾಮಿ? KGF ಸ್ವಾಮಿ. KGF. ಓಕೆ. ಅಂದರೆ ಇವಾಗ ನಿಮ್ಮ ತಂದೆ ತಾಯಿ ಅವರಲ್ಲಿ? ತಂದೆ ತಾಯಿ ಬಂದು ದೊಡ್ಡಬಳ್ಳಾಪುರ. ತಂದೆ ಬಂದು ಇಲ್ಲಿ KGF. ಇಲ್ಲ KGF. ಅಂದರೆ ಇವಾಗ ಅಮ್ಮ ಅಪ್ಪ ಎಲ್ಲ ಇದ್ದಾರಾ? ಇದ್ದಾರಾ? ಎಲ್ಲಿದ್ದಾರೆ ಅವ್ರ ಅಮ್ಮ ಅಪ್ಪ? ಮೇಲೆ. ಅಂದರೆ ಅವರು ಇದಾಗಿದ್ದಾರೆ ಸಂಸಾರ. ಓಕೆ ಓಕೆ ಓಕೆ. ಇವಾಗ ಪರಿಸ್ಥಿತಿ ಅಲ್ಲೇ ನೀವು ಇರೋದು? ಸ್ವಾಮಿ ನಮ್ಮ ಸ್ವಂತ ಮನೆ 4 ಮನೆ ಇದೆ. ಚಿಕ್ಕಪ್ಪ ಮಾಡಿದ್ದಾರೆ? ಹೌದು ಸ್ವಾಮಿ. ಆ ಕಾಲು ಮಣ್ಣು ಎತ್ತಿ ಮಾಡಿದ್ದಾರೆ, ನೀಡಿದ್ದಾರೆ ಸ್ವಾಮಿ. ಹೌದು. ಆವಾಗಿಂದ ಆಗ್ತಾ ಇದೆ ಸ್ವಾಮಿ. ಅಂದರೆ ಇದಕ್ಕೆ ಮುಂಚೆ ನಿಮ್ದು ಆಸ್ತಿ ಇತ್ತು? ಹೌದು ಸ್ವಾಮಿ. ಎಷ್ಟು ಮನೆಗಳಿತ್ತು ನನಗೆ? ನಾನು 4 ಮನೆ ಇದೆ. 4 ಮನೆ. ಯಾವ ಏರಿಯಾ ನಿಮ್ಮದು? ಯಾವ ಏರಿಯಾ ನಿಮ್ಮದು? ನಮ್ಮದು ಉರ್ಗೇಂಪೇಟೆ ಸ್ವಾಮಿ. KGF ಉರ್ಗೇಂಪೇಟೆ ಅಂತ. ಉರ್ಗೇಂಪೇಟೆ. ಹೌದು ಸ್ವಾಮಿ. ಅಂದರೆ ಇಲ್ಲಿ ಯಾಕಡೆ ಬಸ್ ಸ್ಟಾಪ್ ಆ ಕಡೆ? ಬಸ್ ಸ್ಟಾಪಿಗೆ ಹೋಗ್ಬೇಕು ಸ್ವಾಮಿ, ಕೆಳಗಡೆ ಹೋಗ್ಬೇಕು. ಉರ್ಗೇಂಪೇಟೆ. ಉರ್ಗೇಂಪೇಟೆ. ಅಂದರೆ ಅಲ್ಲಿ ನಿಮ್ಮ 4 ಮನೆ ಇತ್ತು? ಸಣ್ಮುಖ ಅಂತ ಅವ್ರು ಕಾಂಗ್ರೆಸ್ ಆಗಿದ್ದಾರೆ. ಅಲ್ಲ, ನಿಮ್ಮ ಉರ್ಗೇಂಪೇಟೆಯಲ್ಲಿ ನಿಮ್ಮ 4 ಸ್ವಂತ ಮನೆ ಇತ್ತು? ಹೌದು ಸ್ವಾಮಿ. ನಿಮ್ಮ ಅಪ್ಪ ಇದ್ದಾಗ? ಹೌದು ಸ್ವಾಮಿ. ನಮ್ಮ ಅಪ್ಪ ಸತ್ತೋದಾಗ 4 ಮನೆ ಇತ್ತು? ಹೌದು ಸ್ವಾಮಿ.